ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳ ದರ ಹೆಚ್ಚಳವಾಗಿದೆ. ಪ್ರೈವೇಟ್ ಹಾಸ್ಪಿಟಲ್ಗಿಂತ ಇಲ್ಲಿ ಜಾಸ್ತಿ ಆಗ್ತದೆ ಸರ್ ಅಮೌಂಟ್. ಎಲ್ಲದರಾಗೂ ರೇಟ್ ಜಾಸ್ತಿನೇ ಮಾಡ್ತಾರೆ ಸರ್, ಕಡಿಮೆ ಅಂತೂ ಯಾವುದು ಮಾಡ್ತಾ ಇಲ್ಲ. ಸರ್ ಈ ಸರ್ಕಾರಕ್ಕೆ ಏನು ಹೇಳಬೇಕು ಒಂದು ನಮ್ಮ ಪ್ರಜೆಗಳಿಗೆ ಭಾಳ ಹಿಂಸೆ ಆಗಕತ್ತದೆ. 2 years ಬ್ಯಾಕ್ ಬಂದಿದ್ದೀವಿ ಇಲ್ಲಿದ್ದನ ತೋರಿಸ್ಕೊಂಡು ನಮ್ಮಮ್ಮ ಅಂತ. ಬಟ್ ಆಗಿದ್ದಕ್ಕೂ ಈಗಿದ್ದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಗ್ಯಾರಂಟಿಗೋಸ್ಕರ ಅವರೇ ರೇಟ್ ಜಾಸ್ತಿ ಮಾಡ್ತಾರೆ. ಟ್ಯಾಬ್ಲೆಟ್ಗಳು ಯಾಕೆ ಮೇಡಮ್ ಇಲ್ಲ ಅಂದರೆ 2 ತಿಂಗಳಿಂದ ಬಂದಿಲ್ಲ ಸರ್, ನಾವೇನು ಮಾಡೋಣ ಅಂತಾರೆ. ಇಲ್ಲಿ ಏನಾಗೋಗಿದೆ ಅಂದರೆ ಹೇಳೋರಿಲ್ಲ ಗೌರ್ಮೆಂಟ್. ನಾವು ಇಲ್ಲಿ 10 ರೂಪಾಯಿ ಇರೋದು ಬುಕ್ಕಿಗೆ 60 ರೂಪಾಯಿ ತಗೊಳ್ತಾವೆ. ನೀವು ಬ್ಲಡ್ ಚೆಕಪ್ ಮಾಡ್ಕೊಂಡ್ರೆ ಅದೇ ದುಡ್ಡು ಪ್ರೈವೇಟಲ್ಲಿ 1000 ರೂಪಾಯಿ ಕೊಟ್ಟರೆ ಆಗುತ್ತೆ, ಇಲ್ಲಿ 1500 ರೂಪಾಯಿ ಖರ್ಚಾಗುತ್ತೆ ಸರ್. ಎಲ್ಲ ಬಡವ್ರ ಹೊಟ್ಟೆನ ಮಾಡಿರೋದು, ಶ್ರೀಮಂತರಿಗೆ ಆರಾಮಾಗಿದ್ದಾರೆ, ಬಡವ್ರಿಗೆ ಸಾಕಾಗ್ಬಿಡ್ತೈತೆ. ನಾವು ಈಗ ಬಡವರು ಇರ್ತಾರೆ, ಅವ್ರನ್ನ ಕಂತಾರೆ ನೋಡ್ಬೇಕಲ್ವ ಸರ್ಕಾರ ಅದೇನಂತ ತಿಳ್ಕೊಂಡು ಮಾಡ್ತಾರೆ. ಜನಗಳ ಹತ್ರ ದುಡ್ಡು ಇಲ್ಲ, ಇವ್ರು ನೋಡಿದ್ರೆ ಒಂಟಿಗೆ 2 ಮಾಡ್ತಾ ಇರ್ತಾರೆ. ಇದನ್ನು ಸರ್ಕಾರ ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ಅದು ಸರ್ ಸರ್ಕಾರಿ ಸೇವಾ ಶುಲ್ಕಗಳೆಲ್ಲ ಹೆಚ್ಚಾಗ್ತಿದೆ, ಏನು ಹೇಳ್ತೀರಾ ಸರ್? ಎಲ್ಲದರಾಗೂ ರೇಟ್ ಜಾಸ್ತಿನೇ ಮಾಡ್ತಾರೆ ಸರ್, ಕಡಿಮೆ ಅಂತೂ ಯಾವುದು ಮಾಡ್ತಾ ಇಲ್ಲ. ಈ ಥರ ರೇಟ್ ಜಾಸ್ತಿ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ದೂರದಿಂದ ಬರ್ತಾ ಇದೀವಿ ನಾವು, KGF ಇಂದ ಬರ್ತಾ ಇದ್ವಿ. ಇವಾಗ ಬ್ಲಡ್ ಟೆಸ್ಟ್ ಬೆಲೆಗೆ ಕೊಟ್ಟಿದ್ರೆ ಇವಾಗಲೂ ಇನ್ನೂ ಆಗಿಲ್ಲ ಅಂತ ಇದ್ದಾರೆ. ಈ ಗೌರ್ಮೆಂಟ್ ಏನಾಗೋಗಿದೆ ಅಂದರೆ ಒತ್ತಡ ಕರ್ನಾಟಕದಲ್ಲಿ ಬಂದು ಎಲ್ಲ ಫ್ರೀ ಸ್ಕೀಮ್ ಮೇಲೆ ಹೋಗಿರೋದ್ರಿಂದ ಈಗ ಅವ್ರಿಗೆ ಬೇರೆ ಕಡೆಯಿಂದ ಬರಬೇಕಲ್ವ ದುಡ್ಡು. ಅದರಿಂದ ಏನು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಸರ್ವಿಸ್ಗಳಲ್ಲಿ ಈಗ OPD ಬುಕ್ಕು ಫಸ್ಟ್ ಆದರೆ 10 ರೂಪೀಸ್ ಇತ್ತು. ಈಗ ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ OPD ಬುಕ್ ಕೇಳಿದ್ರೆ 40 ರೂಪಾಯಿ ಹೇಳ್ತಾರೆ. 40 ರೂಪಾಯಿ ಅಲ್ಲಿ ಕೊಡ್ತಾರೆ. ತಿರುಗಿ ಎಕ್ಸ್ಟ್ರಾ ಏನಾರ ನಾವು ಬಂದು ಕೇಳಿದ್ರು ಗೌರ್ಮೆಂಟ್ ಸರ್ವಿಸ್ ಕರೆಕ್ಟಾಗಿ ರಿಯಾಕ್ಷನ್ ಇರಲ್ಲ ಡಾಕ್ಟರ್ಸ್ದು. ಸರ್ ಈ ಸರ್ಕಾರಕ್ಕೆ ಏನು ಹೇಳಬೇಕು ಒಂದು ನಮ್ಮ ಪ್ರಜೆಗಳಿಗೆ ಒತ್ತಡ ಆಲಕತ್ತಾರೆ. ಇದು ಪ್ರಜೆಗಳಿಗೆ ಭಾಳ ಹಿಂಸೆ ಆಲಕತ್ತದೆ. ಅದು ದುಡ್ಡು ಇರೋರು ಇರ್ತಾರೆ, ದುಡ್ಡು ಇಲ್ಲದವ್ರು ಇರ್ತಾರೆ. ಇದನ್ನು ಸರ್ಕಾರ ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ಅದು ಸ್ವಲ್ಪ ಬಡವ್ರಿಗೆ ಭಾಳ ತೊಂದರೆ ಆಗ್ತದೆ. ಇದರಿಂದ ಪ್ರೈವೇಟ್ ಹಾಸ್ಪಿಟ್ಲ್ಗಿಂತ ಇಲ್ಲಿ ಜಾಸ್ತಿ ಆಗ್ತದೆ ಸರ್ ಅಮೌಂಟ್. ತುಂಬ ದರೋಡೆ ಮಾಡ್ತಾ ಇದೆ ಸರ್, ಬ್ಲಡ್ ಚೆಕಪ್ನಿಂದ ಹಿಡ್ಕೊಂಡು 2,000 ಗ್ಯಾರಂಟಿ ಕರೆಕ್ಟ್ ಬರ್ತದ ಮೈಲಾದು. ಅದರಿಂದ ಏನು ಮಾಡೋದು, ಇದು ಮಲ್ಲ ಆಗ್ತಾ ಇರೋದು. ಅವರು ಒಂದು ಕೈಯಿಂದ ಕಿತ್ತಿ ಒಂದು ಕೈಯಿಂದ ಕೊಡ್ತಾರೆ ಅಷ್ಟೇ. ಏನು ಜಮೀನಿಂದ ಕೊಡ್ತಾರಲ್ಲ ಅವರು, ಒಂದು ಕೈಯಿಂದ ಕಿತ್ತಿ ಒಂದು ಕೈಯಿಂದ ಕೊಡ್ತಾರೆ ಅಷ್ಟೇ. ಅವರು ಜನರಿಗೆ ಅನುಕೂಲ ಆಗೋಂಥದ್ದು ಶಿಕ್ಷಣ ಮತ್ತು ಆರೋಗ್ಯ, ಇವೆಲ್ಲ ಬಿಟ್ಟು ಅವ್ರು ಏನೇನೋ ಮಾಡ್ಕೊಂಡು ಹೊರಟಿದ್ದಾರೆ. ಮೊನ್ನೆ ನಾವು ಸಾಕಾಗ್ಬಿಡ್ತಾಯಿದ್ವಿ, ದುಡ್ಡು ಖರ್ಚು ಮಾಡಿ 10 ರೂಪಾಯಿ 20 ರೂಪಾಯಿ ಇದೆಯಲ್ಲ, 100 ರೂಪಾಯಿ 150. ಇಲ್ಲಿ 10 ರೂಪಾಯಿ ಇರೋದು ಬುಕ್ಕಿಗೆ 60 ರೂಪಾಯಿ ತಗೊಳ್ತಾವೆ. ಗ್ಯಾರಂಟಿ ಅವರು ಸರ್ಕಾರದ ಅದೇ ಸೀಟ್ ಬರೋಕ್ಕೋಸ್ಕರ ಅವ್ರು ಗೆಲ್ಲಕ್ಕೆ ಅಧಿಕಾರ ಬೇಕು ಅಂತ ಉದ್ದೇಶಪೂರ್ವಕ ಅವ್ರು ಮಾಡ್ಕೊಂಡಿರೋದು ಸ್ವಯಂಕೃತ ಅಪರಾಧಗಳವು. ಹಾಗಾಗಿ ಇಲ್ಲಿ ಬಡವ್ರು ಮುಖ್ಯವಾಗಿದ್ದರೆ ಹಾಸ್ಪಿಟ್ಲದು ಎಷ್ಟೋ ಜನಕ್ಕೆ ದುಡ್ಡು ಇರೋಲ್ಲ. ಏನು ಡೆಲಿವರಿ ಅಂತ ಟೈಮಲ್ಲೆಲ್ಲ ಲೇಡೀಸ್ಗೆಲ್ಲ ತುಂಬ ತೊಂದರೆ ಆಗುತ್ತೆ. ನೋಡಿ ಸರ್, ಬಡವರಿಗೆ ಅಂತಲೇ ಇಲ್ಲಿ ತೋರ್ಸಕ್ಕೆ ಬರ್ತಿದ್ವಿ. ಹೌದಾ, ಈಗ ನಾವು 2 years ಬ್ಯಾಕ್ ಬಂದಿದ್ದೀವಿ ಇಲ್ಲಿದ್ದನ ತೋರಿಸ್ಕೊಂಡು ಹೋಗಿ ನಮ್ಮಮ್ಮ ಅಂತ. ಬಟ್ ಆಗಿದ್ದಕ್ಕೂ ಈಗಿದ್ದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಬಡವರಿಗೆ ಆ ಟೈಮಲ್ಲೂ ಒಂದಿಟ್ಟು ಅನುಕೂಲ ಆಗುತ್ತೆ. ಈಗ ಫ್ರೀ ಅಂತಂದೇಳಿ ಇಲ್ಲಿ ಬರ್ತಾರೆ. ಬಟ್ ಈಗ ರೊಕ್ಕದ್ದು ಇದು ಮಾಡಿದ್ರಪ್ಪ ಅಂದರೆ ಬಡವರು ದೂರದಿಂದ ಬರೋರಿಗೆ ಎಫೆಕ್ಟ್ ಆಗುತ್ತೆ ಸರ್. ಅದು ಜಾಸ್ತಿ ಮಾಡ್ತಾ ಇರೋದು, ಎಲ್ಲರೂ ತೊಂದರೆನ ಆಗ್ತಾ ಇರೋದು. ಇಲ್ಲಿ ಬಡವ್ರು ಬರೋದು ಹಾಸ್ಪಿಟ್ಲಿಗೆ. ಇದು ಎಲ್ಲರೂ ಬರ್ತಾರೆ, ಏನೋ ಗತಿ ಇಲ್ದಿರ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಅನುಕೂಲ ಆದಂಗೆ ಸರ್ಕಾರ ಮಾಡಿ. ನಾವು ಇವಾಗ ಬಂದಿದ್ದೀವಿ, ಶಾರ್ಟೇಜ್ ಆಗಿದೆ. ಗ್ಯಾರಂಟಿಗೋಸ್ಕರ ಅವರೇ ರೇಟ್ ಜಾಸ್ತಿ ಮಾಡ್ತಾರೆ. ಟ್ಯಾಬ್ಲೆಟ್ಸ್ ಕೇಳ್ತಾರೆ, ಮಂತ್ಲಿ ಬಂದು ಬರ್ಸ್ಕೊಳ್ಳಿ ಅಂತಾರೆ. ಮಂತ್ಲಿ ಟ್ಯಾಬ್ಲೆಟ್ ಬಂದು ಕೇಳಿದ್ರೆ ಟ್ಯಾಬ್ಲೆಟ್ಗಳಿಲ್ಲ ಅಂತಾರೆ. ಟ್ಯಾಬ್ಲೆಟ್ಗಳು ಯಾಕೆ ಮೇಡಮ್ ಇಲ್ಲ ಅಂದರೆ 2 ತಿಂಗಳಿಂದ ಬಂದಿಲ್ಲ ಸರ್, ನಾವೇನು ಮಾಡೋಣ ಅಂತಾರೆ. ಇಲ್ಲಿ ಏನಾಗೋಗಿದೆ ಅಂದರೆ ಹೇಳೋರಿಲ್ಲ ಗೌರ್ಮೆಂಟ್ನ. ಒಂದು ಇಲ್ಲಿ ನಾವು ಪ್ರಜೆಗಳಾಗಿ ನಾವೇ ಕೇಳೋಕೆ ಎದುರ್ಕೊಂಡಾಗ ಗೌರ್ಮೆಂಟ್ ಹೆಂಗೆ ಬೇಕೋ ಅದು ಮಾಡೇ ಮಾಡುತ್ತೆ. ನಾವೊಂದ್ಸರಿ ಎಲ್ಲ ಧ್ವನಿ ಎತ್ತದಾಗ ಪ್ರಜೆಗಳೆಲ್ಲ ಸೇರಿ ಅದೇನಾಯಿತು ಅದು ನಮಗೆ ಡಿಕ್ಲೇರೇಷನ್ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಬೇರೆ ಕಡೆ ಬೇರೆ ಕಡೆ ಮೆನರ್ ಬೆನಿಫಿಟ್ ಇದೆ, ಡ್ರಿಂಕ್ಸಲ್ಲಿ ಇದೆ, ಎಲ್ಲ ಕಡೆ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅದರದ್ದೇ ಅಂತೆಲ್ಲ ಹಾಸ್ಪಿಟ್ಲಲ್ಲಿ ಬಡವ್ರಿಗೆ ಏನು ಸಿಗಬೇಕು ಸವಲತ್ತು, ಅದನ್ನು ಸ್ವಲ್ಪ ಮಾನ್ಯತೆ ಮಾಡಬೇಕು, ಸರ್ಕಾರನ ಮಾಡಬೇಕು. ನಾವಿಲ್ಲಿ ಏನು ಜನಸಂಖ್ಯೆ ಏನು ಮಾಡ್ತೀವಿ, ಡಾಕ್ಟ್ರುಗಳ ಮೇಲೆ ಸಿಟ್ಟಿಗೆ ಇರ್ತೀವಿ, ಇಲ್ಲಿ ತಗೋರ ಮೇಲೆ ಸಿಟ್ಟಿಗೆ ಇರ್ತೀವಿ. ಅವ್ರಿಗೆ ಒತ್ತಡ ಇವ್ರಿಗೆ ಹಾಕಕ್ಕೆ ಬರಲ್ಲ. ಈ ಡಾಕ್ಟ್ರ್ ತಪ್ಪೋದು ಏನು ಸರ್ಕಾರ ತಪ್ಪೋದು, ನಮಗೆ ಹೆಂಗೆ ಗೊತ್ತಾಗಬೇಕು? ಜನರಿಗೆ ರೆಸ್ಪಾನ್ಸ್ ಇಲ್ಲ, ಜನಸಾಮಾನ್ಯರಿಗೆ ಹೆಂಗೆ ಗೊತ್ತಾಗಬೇಕು? ಯಾವುದು ಫ್ರೀ ಆಗಲ್ಲ ಸರ್. ನೀವು ಬ್ಲಡ್ ಚೆಕಪ್ ಮಾಡ್ಕೊಂಡ್ರೆ ಅದೇ ದುಡ್ಡು ಪ್ರೈವೇಟಲ್ಲಿ 1000 ರೂಪಾಯಿ ಕೊಟ್ಟರೆ ಆಗುತ್ತೆ, ಇಲ್ಲಿ 1500 ರೂಪಾಯಿ ಖರ್ಚಾಗುತ್ತೆ ಸರ್. ಸೆಕ್ರೆಟ್ರಿನಿಂದ ಹಿಡ್ಕೊಂಡು ಹೌಸ್ ಕೀಪಿಂಗ್ನಿಂದ ಹಿಡ್ಕೊಂಡು ಎಲ್ಲರಿಗೂ ದುಡ್ಡು ಇಲ್ಲದಂಗೆ ಇಲ್ಲಿ ಕೆಲಸನೇ ಆಗಲ್ಲ ಸರ್. ನಾನು ಎಲ್ಲಿ ಬೇಕಾದ್ರೆ ಬಂದು ಹೇಳ್ತೀನಿ ಸರ್, ನಾನು ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ನಾನು ಎಲ್ಲಿ ಬೇಕಾದ್ರೆ ಬಂದು ಹೇಳ್ತೀನಿ. ಅವ್ರು ನಮಗೂ ಮತ್ತು 500,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊತಾರೆ. ಟೋಟಲಿ ಇದು ಒಂದು ಕಾಳು ವ್ಯವಸ್ಥೆ. ಇದರಲ್ಲಿ ನಾಗರಿಕರಿಗೇನು ಸುಖ ಆಗಲ್ಲ, ಒಂದಿಲ್ಲ ಒಂದು ದಿವಸ ದಂಗೆ ಆಗುತ್ತಂತ ನನ್ನ ಅನಿಸಿಕೆ ಸರ್. ಎಲ್ಲ ಬಡವ್ರ ಹೊಟ್ಟೆನ ಮಾಡಿರೋದು, ಶ್ರೀಮಂತರಿಗೆ ಆರಾಮಾಗಿದ್ದಾರೆ, ಬಡವ್ರಿಗೆ ಸಾಕಾಗ್ಬಿಡ್ತೈತೆ. ನಾವು ನೋಡಿ ತುಮಕೂರಿಂದ ಡೈಲಿ ಬರ್ತಾಯಿದ್ವಿ, ಒಂದು ವಾರದಿಂದ ಬಂದು ಹೋಗ್ತಾ ಇರೋದು, ಸಾಕಾಗ್ಬಿಡ್ತಾಯಿತ್ತು ನಮಗೂ. ಇಲ್ಲಿ ಊಟ ತಿಂಡಿಗೂ ದುಡ್ಡಿರಲ್ಲ, ಚಾರ್ಜಿಗೆ ದುಡ್ಡಿರಲ್ಲ. ಅಯ್ಯೋ ಸಾಕಾಗ್ಬಿಡ್ತೈತೆ ನಮಗಿಲ್ಲಿ ಹಾಸ್ಪಿಟ್ಲಿಗೆ ಬಂದು ಕೇಳಿ. ಈಗ ಬಡವರು ಇರ್ತಾರೆ, ಅವ್ರನ್ನ ಕಂತಾರೆ ನೋಡ್ಬೇಕಲ್ವ ಸರ್ಕಾರ ಅದೇನಂತ ತಿಳ್ಕೊಂಡು ಮಾಡ್ತಾರೆ. ಜನಗಳ ಹತ್ರ ದುಡ್ಡು ಇಲ್ಲ, ಇವ್ರು ನೋಡಿದ್ರೆ ಉಲ್ಟಾ ಒಂಟಿಗೆ 2 ಮಾಡ್ತಾ ಇರ್ತಾರೆ. ಈಗ ಅನ್ನೇಬಲ್ ಪೇಷಂಟ್ಗಳು ಬಂದಿರೋ ಸದ್ಯೀಗ ಬಡವರು ಬರೋ ಜರದೇ ಬಡವ್ರು ಜಾಸ್ತಿ. ಬಡವ್ರಿಗೆ ಭಾಳ ತೊಂದರೆ ಆಗ್ತದೆ ಅದರಿಂದ.